ಯೇಸು ಪ್ರೀತಿಸುವಾತನಾಗಿದ್ದಾನೆ, ಯೇಸು ಕ್ಷಮಿಸುವಾತನಾಗಿದ್ದಾನೆ, ಯೇಸು ಮುಟ್ಟದಿರುವಂತ ಕುಷ್ಠರೋಗಿಯನ್ನು ಮುಟ್ಟಿ ವಾಸಿ ಮಾಡಿದಂತ ದೇವರಾತನಾಗಿದ್ದಾನೆ, ಯೇಸು ತಿರಸ್ಕರಿಸಲ್ಪಟ್ಟವರನ್ನು ಸ್ವೀಕಾರ ಮಾಡಿದ್ದಾನೆ, ಯೇಸು ಹಾಸಿಗೆ ಮೇಲೆ ಬಿದ್ದಂತ ರೋಗಿಗಳನ್ನು ಸ್ವಸ್ಥ ಮಾಡಿದ್ದಾನೆ. ಯೇಸು ಅನೇಕರು ಏನಂತಂದ್ರೆ ಈ ಲೋಕದಲ್ಲಿ ತಳ್ಳಲ್ಪಟ್ಟು, ಈ ಲೋಕದಲ್ಲಿ ನಿಂದನೆಗೆ ಒಳಗಾಗಿ, ಆರೋಪಕ್ಕೆ ಒಳಗಾಗಿ, ಇವತ್ತು ಲೋಕದಲ್ಲಿ ಕಡೆಗಾಣಿಸಲ್ಪಟ್ಟಂತ ಹಿಂಸೆಗೆ ಒಳಗಾದಂತ ಪ್ರತಿಯೊಬ್ಬರಿಗೆ ಸಹಾಯ ಮಾಡುವುದಕ್ಕಾಗಿ ಬಂದಂತ ಆತನು ಸಹಾಯಕನು ಎಂಬುದಾಗಿ ನಾವು ತಿಳ್ಕೊಳ್ಳಬೇಕಾಗಿದೆ ಪ್ರಿಯರೇ. ಯೇಸು ಯಾರಂತೆಂಬುದಾಗಿ ನಾವು ನೋಡುವುದಾದ್ರೆ, ಯೇಸು ನಮ್ಮ ರೋಗ ವಾಸಿ ಮಾಡ್ತಾನೆ ಎಂಬುದಾಗಿ ನೀವು ಒಂದೇ ಹೇಳಬೇಡ್ರಿ. ಯೇಸು ಪಾಪಗಳಿಂದ ಬಿಡಿಸಿ ಕಾಯುವುದಕ್ಕಾಗಿ ಬಂದಿದ್ದಾನೆ ಪ್ರೀತಿಯ ದೇವಜನರೇ. ಈ ರೋಗ ವಾಸಿ ಮಾಡುವಂಥದ್ದು, ಈ ಸ್ವಸ್ಥತೆ ಎನ್ನುವಂಥದ್ದು, ಈ ಆಶೀರ್ವಾದ ಎನ್ನುವಂಥದ್ದು ಇಟ್ ಈಸ್ ಎ ಸೆಕೆಂಡ್ರಿ. ಆದ್ರೆ ಫಸ್ಟ್ ಪ್ರಯಾರಿಟಿ ಏನು? ಫಸ್ಟ್ ಪ್ರಯಾರಿಟಿ ಏನಂತಂದ್ರೆ ದ ರಿಡಂಪ್ಷನ್ ಫ್ರಮ್ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ಸಿನ್ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಬಂದಿರತಕ್ಕಂಥ ಮೇಜರ್ ಏನಂತಂದ್ರೆ ಆ ಕ್ರೂಸಿಫಿಕೇಶನ್ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹಣ, ಆಸ್ತಿ, ಯೇಸು ನನಗೆ ಕಾರು ಕೊಟ್ಟನ, ನನಗೆ ಮನೆ ಕೊಟ್ಟನ, ನನಗೆ ಅಂಥದ್ದು ಮಾಡೋಣ ಇಲ್ಲ. ಅದು ಈ ಲೋಕದಲ್ಲಿ ಇದ್ದೀವಿ, ಈ ಲೋಕದಲ್ಲಿ ನಮಗೆ ಬೇಕಾಗಿದೆ, ಅದನ್ನು ಅನುಭವಿಸ್ತೀವಿ, ಅದನ್ನು ಇಲ್ಲೇ ಬಿಟ್ಟು ಹೋಗ್ತೀವಿ. ಆದರೆ ನಮಗೆ ಬೇಕಾಗಿರುವಂಥ ನಿತ್ಯ ಜೀವ ಪ್ರೀತಿಯ ದೇವಜನರು, ನಿತ್ಯ ಜೀವಕ್ಕಾಗಿ ನಾನು ನೀನು ತವಕ ಪಡಬೇಕಾಗಿದೆ. ನಾನು ಆಗಲೇ ಹೇಳ್ತಾ ಇದ್ದೀನಿ, ಯೇಸು ಕ್ರಿಸ್ತನನ್ನು ನಂಬದೇ ಇರುವವರಿಗೆ ನಮಗಿಂತಲೂ ಕೂಡ ಅವರಿಗೆ ಬೇಕಾದಷ್ಟು ಆಸ್ತಿ ಇದೆ, ನಮಗಿಂತಲೂ ಕೂಡ ಹಣವಂತರಿದ್ದಾರೆ, ನಮಗಿಂತ ಐಶ್ವರ್ಯವಂತರಿದ್ದಾರೆ. ಆದರೆ ನಾನು ಅವರನ್ನು ಲೋಕದ ಐಶ್ವರ್ಯದಲ್ಲಿ ನಾನು ಅಳೀತಾ ಇಲ್ಲ. ಪರಲೋಕದಿಂದ ನನಗೆ ಕೊಡಲ್ಪಟ್ಟಿರ್ತಕ್ಕಂಥ ನೀತಿಯಲ್ಲಿ ನಾನು ನೀನು ಅವ್ರನ್ನ ಅಳಿಬೇಕಾಗಿದೆ ಪ್ರೀತಿಯ ದೇವಜನರೇ. ಅದರಲ್ಲಿ ನಾನು ನೀನು ಶ್ರೇಷ್ಠರಾಗಿದ್ದೇವೆ. ಅದಕ್ಕೋಸ್ಕರವಾಗಿ ಹೇಮಾನನು ಏನಂತ ಪ್ರಾರ್ಥನೆ ಮಾಡಿದನು ಅಂದ್ರೆ, ಆತನು ತನಗಿರುವಂತ ಆಸ್ತಿ ಅಂತಸ್ತು ಇದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಲಿಲ್ಲ, ತನ್ನ ಪಾಪದ ಜೀವನದ ಕ್ಷಮಾಪಣೆಯ ಪ್ರಾರ್ಥನೆ ಮಾಡಿದ ಪ್ರೀತಿಯ ದೇವಜನರೇ. ಇವತ್ತು ನಾನು ನೀನು ಪ್ರತಿಯೊಂದು ನಮ್ಮ ತಪ್ಪುಗಳನ್ನು, ಪಾಪಗಳನ್ನು, ನಮ್ಮ ದ್ರೋಹಗಳನ್ನು ಪ್ರತಿದಿನ ಯಜ್ಞವಾಗಿ ಸುಗಂಧ ವಾಸನೆಯನ್ನು ಸ್ವೀಕರಿಸುವಂತ ದೇವರ ಬಳಿಗೆ ನಾವು ತೆಗೆದುಕೊಂಡು ಬರುವಂತರಾಗಿರಬೇಕು. ಆಗ ತಾನೇ ದೇವರು ನಮ್ಮ ಪ್ರಾರ್ಥನೆ ಕೂಗನ್ನು ಕೇಳಲಿಕ್ಕೆ ಸಾಧ್ಯ. ಹಾಗಂದ ಮೇಲೆ ಇಲ್ಲಿ ವಚನ ಹೇಳ್ತದೆ, ಜೀಸಸ್ ಕ್ರೈಸ್ಟ್ he was appointed by God. ಯೇಸು ಕ್ರಿಸ್ತನು ತಂದೆಯಿಂದ ನೇಮಿಸಲ್ಪಟ್ಟ ಕಾರಣ ಏನಂತಂದ್ರೆ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ.